ಹೆಂಗಸರ ದೇಹದ ಈ ಭಾಗ ದೊಡ್ಡದಾಗಿದ್ದರೆ ಮಹಾಲಕ್ಷ್ಮಿಯ ಅದೃಷ್ಟದ ಸಂಕೇತ. ಸದಾ ಲಕ್ಷ್ಮಿ ಜೊತೆಗೆ ಇರುತ್ತಾಳೆ, ಗಂಡನ ಮನೆಗೆ ಶ್ರೇಯಸ್ಸು ಆಗುತ್ತದೆ. ಇಂತಹ ಹೆಂಗಸರಿಗೆ ಸರಿಸಾಟಿ ಯಾರೂ ಇರುವುದಿಲ್ಲ, ಇದು ಸತ್ಯ. ನೀವು ಬೇಕಾದರೆ ಪರೀಕ್ಷೆ ಮಾಡಿ ನೋಡಿ, ಖಂಡಿತವಾಗಿಯೂ ಕೆಲವರ ಜೀವನದಲ್ಲಿ ಇದು ಸತ್ಯವಾಗೇ ಇರುತ್ತದೆ. ಅಂದಹಾಗೆ ಯಾವ ದೇಹದ ಭಾಗ ದೊಡ್ಡದಾಗಿದ್ದರೆ ಯಾವ ಒಂದು ವಿಶೇಷ ಫಲ ಆಗುತ್ತದೆ ಮತ್ತು ಮಹಾಲಕ್ಷ್ಮಿಯ ಅನುಗ್ರಹ ಇದರಿಂದ ಆಗುತ್ತದೆ ಅಂತ ಇವತ್ತಿನ ಮಾಹಿತಿಯಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿಂದ ಕೊರಗುತ್ತಾ ಬಳಲುತ್ತಾ ಇದ್ದರೂ ಈ ತಕ್ಷಣ ಪರಿಹಾರಕ್ಕಾಗಿ ಮೊದಲು ಮಾಡಬೇಕಾಗಿರುವ ಕೆಲಸ, ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದೇ ಒಂದು ಫೋನ್ ಮಾಡಿ. ಅವರು ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಶಾಶ್ವತವಾಗಿ ಪರಿಹಾರವನ್ನು ತುಂಬ ಚೆನ್ನಾಗಿ ನೀಡುತ್ತಾರೆ. ಅಂದಹಾಗೆ ಯಾವ ಭಾಗ ದೇಹದಲ್ಲಿ ದೊಡ್ಡದಾಗಿದ್ದರೆ ಮಹಾಲಕ್ಷ್ಮಿ ಒಲಿಯುತ್ತಾಳೆ ಅಂತ ನೋಡೋಣ. ಮೊದಲನೇದಾಗಿ ಹೆಂಗಸರ ಹಣೆಯ ಭಾಗ. ಕೆಲವರಿಗೆ ಎತ್ತರವಾದ ಹಣೆ ಇರುತ್ತದೆ, ಅಗಲವಾದ ಹಣೆ ಇದ್ದಾಗ ಅಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಬಹುದು. ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ, ಯಾವ ಹೆಂಗಸರ ಹಣೆ ಭಾಗ ಅಗಲವಾಗಿರುತ್ತದೋ ಅವರು ಯಾವಾಗಲೂ ಶ್ರೀಮಂತರಾಗಿಯೇ ಇರುತ್ತಾರೆ. ಇನ್ನು ಕೆಲವರು ಹೆಂಗಸರಲ್ಲಿ ಕಾಲಿನ ಬೆರಳುಗಳಲ್ಲಿ ಹೆಬ್ಬೆರಳಿಗಿಂತ ಅದರ ಪಕ್ಕದಲ್ಲಿರುವ ಬೆರಳು ಎತ್ತರವಾಗಿದ್ದರೆ ಅದು ಕೂಡ ಮಹಾಲಕ್ಷ್ಮಿ ಅನುಗ್ರಹ ಆ ಹೆಂಗಸಿಗೆ ಆಗಿದೆ. ಮೆಟ್ಟಿದ ಮನೆಯನ್ನು ಉದ್ಧಾರ ಮಾಡುತ್ತಾಳೆ ಅನ್ನುವ ಇದು ಶುಭ ಸೂಚಕವೇ ಆಗಿರುತ್ತದೆ. ಕೆಲವು ಹೆಂಗಸರಿಗೆ ಮೂಗು ಉದ್ದವಾಗಿದ್ದರೆ ಅದೃಷ್ಟದ ಮುನ್ಸೂಚನೆ ಆಗಿರುತ್ತದೆ. ಹೆಂಗಸರ ಮೂಗು ಅಪರೂಪದಲ್ಲಿ ಅಪರೂಪ ಉದ್ದವಾಗಿರೋದು. ಅಂತಹ ಹೆಂಗಸರು ಚೆನ್ನಾಗೂ ಕಾಣ್ತಾರೆ, ಮತ್ತು ಉದ್ದವಾಗಿದ್ದರೆ ಅವರಿಗೆ ದೈವ ಕಳೆನೂ ಕೂಡ ಇರುತ್ತೆ. ಎದ್ದು ಕಾಣುವಂತಹ ವರ್ಚಸ್ಸಿರುತ್ತೆ, ಆತ್ಮವಿಶ್ವಾಸ ತುಂಬವೂ ಚೆನ್ನಾಗಿರುತ್ತದೆ. ಇನ್ನು ಕೆಲವರ ಹೆಂಗಸರಲ್ಲಿ ಬೆನ್ನಿನ ಭಾಗ ಅಂದರೆ ಭುಜಗಳು ಅಗಲವಾಗಿ ಎತ್ತರವಾಗಿ ಇದ್ದಾಗ ಅದು ಕೂಡ ಮಹಾಲಕ್ಷ್ಮಿಯ ಅನುಗ್ರಹ ಇರುತ್ತದೆ. ಇವರು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಸರಾಗವಾಗಿ ಅಚ್ಚುಕಟ್ಟಾಗಿ ಸಿಸ್ಟಮ್ಯಾಟಿಕ್ ಆಗಿ ಮಾಡಿಕೊಳ್ಳುತ್ತಾರೆ ಅನ್ನುವ ಒಂದು ಸೂಚನೆ ಇದರಿಂದ ಆಗತ್ತೆ. ಇಂತಹ ಹೆಂಗಸರಿಗೆ ಯಾವುದೇ ಕಾರಣಕ್ಕೂ ಕೆಟ್ಟದ್ದು ಆಗೋದಿಲ್ಲ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಕೆಟ್ಟದಾಗ್ತಾ ಇದ್ದರೆ, ಗಂಡ ಹೆಂಡತಿ ಜಗಳಗಳಾಗ್ತಾ ಇದ್ದರೆ, ಬಡತನದಿಂದ ಆವರಿಸುತ್ತಿದ್ದರೆ ಎಲ್ಲದಕ್ಕೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಫೋನ್ ಮಾಡಿ, ಅವರು ಸಂಪೂರ್ಣವಾಗಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ತುಂಬ ಚೆನ್ನಾಗಿ ಹೇಳುತ್ತಾರೆ.